ಹೆಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಮೈಸೂರಿನ ಪ್ರಸಿದ್ಧ ಚಿನ್ನದ ಅಂಬಾರಿ ಬಗ್ಗೆ. ಜನರು ಮಾತಾಡ್ತಾ ಇರ್ತಾರಲ್ವಾ, ಅಂಬಾರಿ 750 kg ಚಿನ್ನದಿಂದ ಮಾಡಿದಾರಂತೆ. ಅಷ್ಟು ದೊಡ್ಡ ಚಿನ್ನದ ಅಂಬಾರಿ ಅದು. ಮಾಡಿಸಿದಾಗ 750 kg ಚಿನ್ನನೇ ಇತ್ತಂತೆ. ಆದ್ರೆ ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ, ಕಡಿಮೆ ಆಗಿರ್ಬೋದಾ? ಈ ತರ ಸುಮಾರು ಜನ ಮಾತಾಡೋದನ್ನ ನೀವು ಕೂಡ ಕೇಳಿರ್ತೀರ ಅಲ್ವಾ. ಅಂಬಾರಿ ಬಳುವಳಿಯಾಗಿ ಬಂದಿರ್ಬೋದು, ಅಂಬಾರಿನ ರಾಶಾಯ ಮಾಡಿಸಿರ್ಬೋದು, ಈ ತರ ಕೂಡ ಮಾತಾಡೋದನ್ನ ಕೇಳಿರ್ತೀರ ಅಲ್ವಾ. ಈ ತರ ಕೆಲವೊಂದು ಕ್ವೆಶನ್, ಇಷ್ಟೆಲ್ಲ ಇಲ್ಲ, ಕೆಲವೊಂದು ಕ್ವೆಶನ್ ನನ್ಗೂ ಕೂಡ ಬಂದಿತ್ತು. ತಲೆನಲ್ಲಿ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡ್ಕೊಬೇಕಲ್ವಾ. ಹಾಗಾಗಿ ಕೆಲವೊಂದು ಬುಕ್ಗಳನ್ನ ಓದಿ ನಾನು ಅದರ ಇತಿಹಾಸದ ಬಗ್ಗೆ ತಿಳ್ಕೊಂಡೆ. ಸೊ ನಾನ್ ತಿಳ್ಕೊಂಡಿದ್ದನ್ನ ನಿಮ್ಗೂ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಂತೆ ಹೀಗಂತೆ ಬಿಟ್ಟು, ಈ ಅಂತೆ ಬಿಟ್ಟು ನಿಜವಾದ ಅಂಬಾರಿಯ ಕಥೆ ಏನಿದೆ ಅದನ್ನ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಬನ್ನಿ, ಇನ್ಯಾಕ್ ತಡ, ಅಂಬಾರಿಯ ಬಗ್ಗೆ ಮಾಹಿತಿ ಕೊಡ್ತೀನಿ. ದಸರಾ ಮೆರವಣಿಗೆಯ ಹೃದಯವೇ ಅಂಬಾರಿ. ಹಿಂದೆ ಮೈಸೂರು ಒಡೆಯರ್ ರಾಜರು ಈ ಅಂಬಾರಿಯಲ್ಲಿ ಕೂತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೆ ಇಂದು ಈ ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿಯ ಪ್ರತಿಮೆ ಕುಳಿತು ಜಂಬೂ ಸವಾರಿಯಲ್ಲಿ ಬರ್ತಾರೆ. ಅದನ್ನ ನೋಡದೆ ಒಂದು ಚಂದ ಅಲ್ಲ. ಇನ್ನ ಈ ಅಂಬಾರಿ ಬಹಳಾನೇ ಹಳೆಯದು. ಇದನ್ನ ನಿಖರವಾಗಿ ಯಾವ ವರ್ಷದಲ್ಲಿ ತಯಾರಾಯ್ತು ಅನ್ನೋ ದಾಖಲೆ ಇಲ್ಲ. ಆದ್ರೆ ದಸರಾ ಸಂಪ್ರದಾಯದಲ್ಲಿ ಬಹಳ ಮುಖ್ಯ ಸ್ಥಾನ ಪಡ್ಕೊಂಡಿದೆ ಈ ಅಂಬಾರಿ. ಈಗ ಮುಖ್ಯ ಪ್ರಶ್ನೆ ಬಂದ್ಬೇಡ. ಮೈಸೂರು ಅರಮನೆಗೆ ಅಂಬಾರಿ ಎಲ್ಲಿಂದ ಬಂತು? ಯಾರು ಅಂಬಾರಿನ ಮೈಸೂರಿಗೆ ತಗೊಬಂದಿದ್ದು? ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ಮೈಸೂರ್ಗೆ ಅಂಬಾರಿ ಯಾರು ತಗೊಬಂದಿದ್ದಲ್ಲ. ಈ ಅಂಬಾರಿ ಮೂಲತಃ ಮೈಸೂರು ಅರಮನೆಗೆ ಅಂತಾನೆ ತಯಾರಿಸಲ್ಪಟ್ಟಿರೋದು. ಒಡೆಯರ್ ರಾಜರ ಆಜ್ಞೆಯ ಮೇರೆಗೆ ಅದು ವಿಶೇಷವಾಗಿ ದಸರಾ ಉತ್ಸವಕ್ಕಾಗಿ ಇದನ್ನ ಮಾಡಿಸಲಾಯಿತು. ಇದನ್ನ ಮೈಸೂರಿನ ಪ್ರಸಿದ್ಧ ಚಿನ್ನದ ಕಲಾವಿದರಾಗಿರುವಂತಹ ಸಿಂಗಣ್ಣಾಚಾರ್ಯ ಮತ್ತೆ ಅವರ ತಂಡ ತಯಾರಿಸಿದ್ರು. ಅವರು ಚಿನ್ನದ ಮೇಲಿನ ಫಿಲಿಗ್ರಿ ವರ್ಕ್ ನಲ್ಲಿ ಪರಿಣಿತರಾಗಿರ್ತಾರೆ. ಹಾಗಾಗಿ ಅವರ ಕಲೆ ಇಂದಿಗೂ ಅಂಬಾರಿಯ ಮೇಲೆ ಕಾಣುವ ಸುಂದರ ಕಲೆಗಳಲ್ಲಿ ಜೀವಂತವಾಗಿದೆ. ಅಂಬಾರಿಯ ನಿಜವಾದ ತೂಕ ಎಷ್ಟು? ಬಹಳ ಜನ ತಪ್ಪಾಗಿ ಅಂಬಾರಿ 750 kg ಚಿನ್ನದಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಿಜ ಏನ್ ಗೊತ್ತಾ? ಅಂಬಾರಿಯ ಒಳಗಿನ ಭಾಗವನ್ನ ಬಲವಾದ ಮರದಿಂದ ಮಾಡಿರೋದು. ಫಿಗ್ ಅಥವಾ ಅತ್ತಿ ಮರದಿಂದ ಮಾಡಿದ್ದಾರೆ. ಅದರ ಮೇಲೆ ಚಿನ್ನದ ಹಾಳೆ ಹಾಕಿರೋದು. ಸೊ ಗೋಲ್ಡ್ ಶೀಟ್ ನ ಅಂಟಿಸಿದ್ದಾರೆ. ಅಂಬಾರಿಯ ಒಟ್ಟು ತೂಕ ಸುಮಾರು 750 kg ಇದೆ. ಆದ್ರೆ ಅದರಲ್ಲಿರುವಂತಹ ಚಿನ್ನದ ತೂಕ ಮಾತ್ರ 80 ರಿಂದ 85 kg ಅಷ್ಟೇ. ಇನ್ನ ಅಂಬಾರಿಯ ಒಳಗಿನ ಸೀಟನ್ನ ಬೆಳ್ಳಿಯ ಅಂದ್ರೆ ಸಿಲ್ವರ್ ವರ್ಕ್ ಇಂದ ಮಾಡಿರೋದು. ಹಾಗೆ ಮೇಲ್ಗಡೆ ಸುಂದರ ಕಲಶ ಮತ್ತೆ ಅದರ ಅಲಂಕಾರಗಳಿದೆ. ಹಾಗಾಗಿ ಇದು ಸಾಲಿಡ್ ಗೋಲ್ಡ್ ಅಲ್ಲ, ಚಿನ್ನದ ಹಾಳೆಯಿಂದ ಅಲಂಕರಿಸಿದ ಮರದ ಅಂಬಾರಿ ಇದು. ಇನ್ನು ಈ 750 kg ಭಾರವಾದ ಅಂಬಾರಿನ ಎಲ್ಲ ಆನೆಗಳು ಹೊರೋದಿಲ್ಲ. ಸ್ಪೆಷಲ್ ಟ್ರೈನಿಂಗ್ ಮಾಡಿದ ಆನೆಗಳು ಮಾತ್ರ ಇದನ್ನ ಹೊರೋದು. ಇತಿಹಾಸದಲ್ಲಿ ಹಲವಾರು ಪ್ರಸಿದ್ಧ ಆನೆಗಳು ಈ ಜವಾಬ್ದಾರಿಯನ್ನ ನಿಭಾಯಿಸಿದೆ. ಉದಾಹರಣೆಗೆ ಜಯಮಾರ್ತಾಂಡ, ಬಲರಾಮ, ಅರ್ಜುನ ಮತ್ತೆ ಈಗ ನಮ್ಮ ಅಭಿಮನ್ಯು. ಈ ಆನೆಗಳಿಗೆ ತಿಂಗಳಿಗೂ ಹೆಚ್ಚು ಕಾಲ ತರಬೇತಿ ಕೊಡ್ತಾರೆ. ಯಾಕಂದ್ರೆ ಅಂಬಾರಿ ತುಂಬಾ ಭಾರವಾಗಿರುತ್ತೆ ಮತ್ತು ಸಾವಿರಾರು ಜನರ ಮಧ್ಯ ಅದು ಶಾಂತವಾಗಿ ನಡಿಬೇಕು. ಅದು ಶಾಂತವಾಗಿ ನಡೆದಿಲ್ಲ ಅಂದ್ರೆ ನಮ್ ಕತೆ ಅಲ್ವಾ. ಹಾಗಾಗಿ ಸ್ಪೆಷಲ್ ಟ್ರೈನಿಂಗ್ ಮಾಡಿರೋ ಅಂತ ಆನೆಗಳು ಮಾತ್ರ ಇದನ್ನ ಹೊರುತ್ತೆ. ಈಗ ನಮ್ಮ ಅಭಿಮನ್ಯು ಆ ಅಂಬಾರಿನ ಹೊತ್ತು ನಡ್ಕೊಂಡು ಬರ್ತಾ ಇದ್ರೆ ಅದನ್ನ ನೋಡೋದೇ ನಮ್ಮ ಕಣ್ಣಿಗೆ ಹಬ್ಬ. ನಾನ್ ಕೂಡ ಮೈಸೂರವಳೆ ಆಗಿರೋದ್ರಿಂದ ಪ್ರತಿ ವರ್ಷ ಮಿಸ್ ಮಾಡದೆ ನಾನು ಅಂಬಾರಿ ನೋಡ್ಲಿಕ್ಕೆ ಹೋಗ್ತೀನಿ. ಅಂಬಾರಿ ನಮ್ಗೆ ಕೇವಲ ಒಂದು ವಸ್ತು ಮಾತ್ರ ಅಲ್ಲ, ಇದು ಮೈಸೂರಿನ ಸಂಸ್ಕೃತಿ, ಧರ್ಮ ಮತ್ತು ರಾಜಮನೆತನದ ಪರಂಪರೆಯ ಸಂಕೇತ. ಪ್ರತಿ ವರ್ಷ ದಸರಾ ಮೆರವಣಿಗೆ ಸಂದರ್ಭದಲ್ಲಿ ಸಾವಿರಾರು ಜನರು ಇದನ್ನ ನೋಡ್ಲಿಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಮೈಸೂರು ನಗರವೇ ಹಬ್ಬದ ಮೆರವಣಿಗೆ ರೂಪ ತಾಳುತ್ತೆ. ಅದನ್ನ ನೋಡೋದೇ ನಮ್ಗೆ ಚಂದ ಅಲ್ಲ. ಇನ್ನ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಅಂಬಾರಿ ಸಂಪೂರ್ಣ ಚಿನ್ನದಿಂದ ಮಾಡಿದೆ ಅನ್ನೋದು ಸುಳ್ಳು. ಅಂಬಾರಿ ಮರ ಪ್ಲಸ್ ಬೆಳ್ಳಿ ಪ್ಲಸ್ 80 ರಿಂದ 85 kg ಚಿನ್ನದ ಹಾಳೆಯಿಂದ ಅಲಂಕಾರ ಮಾಡಿದ್ದಾರೆ. ಒಟ್ಟು ತೂಕ ಅಂದ್ರೆ ಅಂಬಾರಿಯ ಒಟ್ಟು ತೂಕ 750 kg. ಈ ಅಂಬಾರಿಯ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನಷ್ಟು ಇಂತಹ ಇತಿಹಾಸ ಮತ್ತೆ ಸಂಸ್ಕೃತಿ ಕುರಿತ ವಿಡಿಯೋ ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.